ನಾಳೆ ದರ್ಶನ್ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ದೆಹಲಿಯಲ್ಲಿ ನಡೆದಂತಹ ಘಟನೆ 9 ಜನರ ಭವಿಷ್ಯವನ್ನ ಸುಟ್ಟು ಹಾಕಿದೆ. ಬೇಸಿಗೆ ಬಿಸಿಲಿನ ಹೊಡೆತದಿಂದ ಪಾರಾಗೋಕೆ ಏರ್ ಕಂಡೀಷನ್ ಬಳಸ್ತಾ ಇದ್ರು. ಆದ್ರೆ ಅದೇ ಎಸಿ 9 ಜನರನ್ನ ಜೀವಂತವಾಗಿ ಸುಟ್ಟು ಹಾಕಿದೆ. ಇಡೀ ದೇಶದಲ್ಲಿ ಈ ವರ್ಷ ಕಂಡು ಕೇಳರಿಯದಷ್ಟು ಬಿಸಿಲು ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿರೋದು ಎಲ್ರಿಗೂ ಗೊತ್ತು. ದೆಹಲಿಯಲ್ಲಂತೂ 38ರಿಂದ 40 ಡಿಗ್ರಿ ಮೀರಿ ಹೋಗಿದೆ. ಉಸಿರಾಡೋಕೆ ಒಳ್ಳೆ ಗಾಳಿ ಇಲ್ಲ. ಬೇಸಿಗೆ ತಡೆಯೋಕೆ ಎಸಿಗಳು ಬಿಟ್ರೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿನೇ ದೆಹಲಿಯ ವಿವೇಕ್ ವಿಹಾರ್ನ ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆ ರಾತ್ರಿ ಎಸಿ ಹಾಕೊಂಡು ಎಲ್ಲರೂ ತಣ್ಣಗೆ ಮಲಗಿದ್ರು. ಆದರೆ ಎಸಿಯ ಅತಿಯಾದ ಬಳಕೆ, ಕಳಪೆ ನಿರ್ವಹಣೆ, ವೈರಿಂಗ್ ದೋಷಗಳಿಂದ ಎಸಿ ಸ್ಫೋಟವಾಯಿತು. ಫ್ಲಾಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಷಣಾರ್ಧದಲ್ಲಿ ಇಡೀ ಅಪಾರ್ಟ್ಮೆಂಟ್ಗೆ ಬೆಂಕಿ ಹೊತ್ಕೊಳ್ತು. ಬಾಗಿಲು ತೆಗೆದು ಹೊರಗೆ ಬರೋಕ್ಕೂ ಆಗಲಿಲ್ಲ. ನೋಡ್ತಿದ್ದಂತೆ ಇಡೀ ಅಪಾರ್ಟ್ಮೆಂಟ್ನ 4 ಮನೆಗಳಿಗೂ ಬೆಂಕಿ ಹೊತ್ಕೊಂಡು 9 ಜನ ಸಜೀವ ದಹನವಾದರು. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ದುರಂತವಾಗಿದೆ. 2ನೇ ಅಂತಸ್ತಿನಲ್ಲಿ ಕಾಣಿಸಿಕೊಂಡ ಬೆಂಕಿ 3 ಮತ್ತು 4ನೇ ಅಂತಸ್ತಿಗೆ ವ್ಯಾಪಿಸಿ 9 ಜನ ಸುಟ್ಟು ಕರಕಲಾಗಿದ್ದಾರೆ. ಮೃತಪಟ್ಟವರ ಗುರುತು ಪತ್ತೆಯಾಗಿದ್ದು 2ನೇ ಅಂತಸ್ತಿನಲ್ಲಿ ವಾಸವಿದ್ದ 60 ವರ್ಷದ ಅರವಿಂದ್ ಜೈನ್, ಅವರ ಪತ್ನಿ 58 ವರ್ಷದ ಅನಿತಾ ಜೈನ್, 35 ವರ್ಷದ ಮಗ ನಿಶಾಂತ್, 33 ವರ್ಷದ ಸೊಸೆ ಅಂಚಲ್ ಮತ್ತು 1.5 ವರ್ಷದ ಪುಟ್ಟ ಮಗು ಆಕಾಶ್ ಜೀವ ಹೋಗಿದೆ. ಇನ್ನು 3ನೇ ಅಂತಸ್ತಿನಲ್ಲಿದ್ದ 50 ವರ್ಷದ ನಿತಿನ್ ಜೈನ್, 48 ವರ್ಷದ ಪತ್ನಿ ಶೈಲಿ, 25 ವರ್ಷದ ಮಗ ಸಮ್ಯಕ್ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದ್ದಾರೆ. ಇನ್ನು ಮೊದಲ ಅಂತಸ್ತಿನಲ್ಲಿದ್ದ 40 ವರ್ಷದ ಶಿಖಾ ಜೈನ್ ಕೂಡ ಸಾವನ್ನಪ್ಪಿದ್ದು, ಅವರ ಪತಿ ನವೀನ್ ಜೈನ್ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ದೆಹಲಿಯ ವಿವೇಕ್ ವಿಹಾರ್ ಅಗ್ನಿ ದುರಂತದಲ್ಲಿ 9 ಮಂದಿ ಮೃತಪಟ್ಟಿದ್ದು, ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 50,000 ಪರಿಹಾರ ಘೋಷಿಸಿ ಟ್ವೀಟ್ ಮಾಡಿದ್ದಾರೆ. ದೆಹಲಿಯ ಶಹದಾರ್ ಜಿಲ್ಲೆಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಸಂಖ್ಯೆ ತೀವ್ರ ದುಃಖಕರವಾಗಿದೆ. ಪ್ರೀತಿ ಪಾತ್ರರನ್ನ ಕಳ್ಕೊಂಡವರಿಗೆ ಸಂತಾಪ ಸೂಚಿಸುತ್ತೇನೆ, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 9 ಜನ ಎಸಿಗೆ ಬಲಿಯಾಗಿದ್ದಾರೆ ಅಂದ್ರೆ ತಮಾಷೆ ಮಾತಲ್ಲ. ಬೇಸಿಗೆ ಜಾಸ್ತಿ ಅಂತ ಎಸಿ ಬಳಸೋರು ಹುಷಾರಾಗಿರಿ, ಮುನ್ನೆಚ್ಚರಿಕೆಯನ್ನ ವಹಿಸಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಅತಿಯಾಗಿ ಎಸಿನ ಬಳಸಬೇಡಿ, ಆದಷ್ಟು ಕಡಿಮೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಹೀಟ್ ಆಗಿ ಅನಾಹುತಗಳಾಗತ್ತೆ. ಸರಿಯಾದಂತಹ ಸಮಯಕ್ಕೆ ಸರ್ವಿಸ್ ಮಾಡಿಸಿ. ನಿಮ್ಮ ಮನೆಯಲ್ಲಿರುವ ಎಸಿಗಳಿಗೆ ಸರ್ವಿಸ್ ಮಾಡಿಸಬೇಕು, ಇಲ್ಲಾಂದ್ರೆ ಈ ತರದ ಅನಾಹುತಗಳು ಆಗಬಹುದು, ಎಚ್ಚರ. ಎಸಿಗಳಲ್ಲಿ ವೈರಿಂಗ್ ದೋಷಗಳಿದ್ರೆ ಈ ತರ ದುರಂತಗಳು ಕೂಡ ಆಗತ್ತೆ. ಅನಾಹುತ ಆಗೋ ಮೊದಲು ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಮನೆಯಲ್ಲಿರುವ ಎಸಿ ಕಂಪ್ರೆಸರ್ನಲ್ಲಿ ಗ್ಯಾಸ್ ಲೀಕ್ ಆದ್ರೂ ಅಪಾಯಕಾರಿ, ಹೀಗಾಗಿ ಸರ್ವಿಸ್ ಮಾಡಿಸುವುದು ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ಹಳೆ ಎಸಿಗಳಿದ್ರೆ ಅಂದ್ರೆ 6 ವರ್ಷ ಮೇಲ್ಪಟ್ಟ ಯಾವುದೇ ಕಂಪನಿ ಎಸಿ ಬಳಸ್ತಿದ್ರೆ ಬೇಗ ಬದಲಾಯಿಸಿ. ದುಡ್ಡಿನ ಮುಖ ನೋಡಬೇಡಿ. ಸಾಧ್ಯವಾದಷ್ಟು ಎಸಿ ಬಳಕೆ ಕಡಿಮೆ ಮಾಡಿ. ಫ್ಯಾನ್, ಕೂಲರ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ. ಜೀವಕ್ಕಿಂತ ಎಸಿ ಮುಖ್ಯ ಅಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀವಿ. ಇದೀಗ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ವೇದಿಕೆಯಿಂದ ಡಿಕೆಶಿ ತೆರಳುತ್ತಾ ಇದ್ದಂತೆ ಬೆಂಕಿ ಕಾಣಿಸಿಕೊಳ್ತು. ಅದೃಷ್ಟವಶಾತ್ ಯಾವುದೇ ಅನಾಹುತಗಳಾಗಲಿಲ್ಲ. ಇದೇ ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಇನ್ನೊಂದು ಎಡವಟ್ಟಾಗಿದೆ. ನಗರದ ಸರ್ಕಾರಿ ಕಾಲೇಜಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ನಟ ಸುದೀಪ್ಗೆ ಪ್ರತ್ಯೇಕ ಹೆಲಿಪ್ಯಾಡ್ ನಿರ್ಮಿಸಲಾಗಿತ್ತು. ಆದರೆ ಸುದೀಪ್ ಇದ್ದ ಹೆಲಿಕಾಪ್ಟರ್ ಡಿಕೆಶಿಗೆ ನಿಗದಿಯಾಗಿದ್ದ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿದೆ. ಬಳಿಕ ಎಚ್ಚೆತ್ತ ಪೊಲೀಸರು ಸುದೀಪ್ಗೆ ನಿಗದಿಪಡಿಸಿದ ಹೆಲಿಪ್ಯಾಡ್ನಲ್ಲೇ ರೀಲ್ಯಾಂಡಿಂಗ್ ಮಾಡಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಎಳ್ನೀರು ತುಂಬಿಕೊಂಡು ಹೋಗ್ತಿದ್ದ ಬೊಲೆರೋ ವಾಹನ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿದ್ದಾನೆ. ಮಂಡ್ಯದ ಹಳೆಬುದನೂರು ಬಳಿ ಘಟನೆ ನಡೆದಿದೆ. ರಮೇಶ್ ಅನ್ನುವಾತ ಸ್ಥಳದಲ್ಲಿ ಮೃತಪಟ್ಟಿದ್ದು, ಅಪಘಾತದ ದೃಶ್ಯ ಹಿಂಬದಿ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಲ್ಲಿ 7ನೇ ತರಗತಿಯ ವಿದ್ಯಾರ್ಥಿನಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಬಾಲಕಿ ಗಂಗು ಗೌಳಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದರೆ ರಾತ್ರಿ ವಾಂತಿ ಮಾಡಿದ ಬಳಿಕ ಬಾಲಕಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾಳೆ. ರಾತ್ರಿ ಪೂರ್ತಿ ಬೆತ್ತಲಾಗಿ ಪೂಜೆಗೆ ಕುಳಿತರೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯುವತಿಯೊಬ್ಬಳಿಗೆ ಕಿರಣ್ ಅನ್ನುವಾತ ಆಫರ್ ಕೊಟ್ಟಿದ್ದಾನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡಮಣ್ಣ ಗುಡ್ಡೆದೊಡ್ಡಿಯ ಯುವತಿಗೆ ನೀನು ಪೂಜೆಗೆ ಸೆಲೆಕ್ಟ್ ಆಗಿದೆಯಾ ಅಂತ ಟಾರ್ಚರ್ ಮಾಡ್ತಿದ್ದ. ಯುವತಿ ರಾಮನಗರ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ದು, ಆರೋಪಿಗಾಗಿ ಹುಡುಕಾಟ ನಡೀತಾ ಇದೆ. ಹೇಳದೆ ಕೇಳದೆ ಬೈಕ್ ತಗೊಂಡು ಹೋಗಿದ್ದಕ್ಕೆ ಮಗನಿಗೆ ಪೆಟ್ರೋಲ್ ಸುರಿದು ತಂದೆ ಬೆಂಕಿ ಹಚ್ಚಿದ್ದಾನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮಗ ಮಲ್ಲಿಕಾರ್ಜುನ್ ಹಾಗೂ ತಂದೆ ಆನಂದ್ ದೊಡ್ಡಮನಿಗೆ ಸುಟ್ಟ ಗಾಯವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ.
ಗಂಡ ಬೇರೊಬ್ಬಳಿಗೆ ತಾಳಿ ಕಟ್ಟುವ ವೇಳೆ ಮದುವೆ ಮಂಟಪಕ್ಕೆ ಪತ್ನಿ ಎಂಟ್ರಿ ಕೊಟ್ಟು ಮದುವೆ ನಿಲ್ಲಿಸಿದ್ದಾಳೆ. ದೊಡ್ಡಬಳ್ಳಾಪುರದ ಬಸವಭವನದಲ್ಲಿ ಈ ಘಟನೆ ನಡೆದಿದ್ದು, ಕುಮಾರ್ ಅನ್ನುವಾತ 1 ವರ್ಷದ ಹಿಂದೆ ಕೇರಳ ಮೂಲದ ಮಹಿಳೆಯನ್ನ ಮದುವೆಯಾಗಿದ್ದ. ಆಕೆ 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಆದರೆ ಇದನ್ನು ಮುಚ್ಚಿಟ್ಟು ಮದುವೆ ಆಗ್ತಿದ್ದವನಿಗೆ ಪತ್ನಿ ಶಾಕ್ ಕೊಟ್ಟಿದ್ದಾಳೆ. ಇವತ್ತು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆದಿದೆ. ಮಧ್ಯಾಹ್ನ 2 ರಿಂದ 5 ಗಂಟೆವರೆಗೆ ಪರೀಕ್ಷೆಗಳು ನಡೆದಿದ್ದು, ಯಾವುದೇ ಸಮಸ್ಯೆ ಇಲ್ಲದೆ ಎಕ್ಸಾಮ್ ನಡೆದಿದೆ. ಇನ್ನು ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಗೋಡೆ ದುರಂತದ ಬಳಿಕ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಗರದಲ್ಲಿರುವ ಅಪಾಯಕಾರಿ ಗೋಡೆ ಕಟ್ಟಡಗಳ ತೆರವಿಗೆ 5 ನಗರ ಪಾಲಿಕೆಗಳಿಗೆ ಜಿಬಿಎ ಸೂಚನೆ ಕೊಟ್ಟಿದ್ದು, ಈಗಾಗಲೇ ಬಿನ್ನಿಮಿಲ್ ರಸ್ತೆಯಲ್ಲಿ 300 ಮೀಟರ್ ಗೋಡೆ ನೆಲಸಮ ಮಾಡಲಾಗಿದೆ. ತೆರವು ಕಾರ್ಯ ಮುಂದುವರೆದಿದೆ. ತಮ್ಮದೇ ಪಕ್ಷದ ವಿರುದ್ಧ ಶಾಸಕ ಗಣಿಗ ರವಿ ಗುಡುಗಿದ್ದಾರೆ. ಮಂಡ್ಯದ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಗಣಿಗ ರವಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದು, ಯಾರೇ ಬಂದರೂ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ 4 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಹಾಗೂ ಕೊಲೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಮಧ್ಯೆ ಬಾಲಕಿ ತಂದೆ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು, ನನ್ನ ಮಗಳಿಗೆ ನ್ಯಾಯ ಸಿಗುವವರೆಗೂ, ಅಪರಾಧಿಯನ್ನ ಗಲ್ಲಿಗೇರಿಸುವವರೆಗೂ ಯಾವೊಬ್ಬ ರಾಜಕಾರಣಿಯೂ ನಮ್ಮ ಮನೆಗೆ ಬರಬೇಡಿ ಅಂತ ಮನವಿ ಮಾಡಿದ್ದಾರೆ. ಬೇಸಿಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಆಂಧ್ರಪ್ರದೇಶದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು, ದಿಢೀರ್ ಮಳೆಯಿಂದಾಗಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಪರದಾಡಿದ್ದಾರೆ. ಇಂಡೋನೇಷ್ಯಾದಲ್ಲಿ ಧಾರಾಕಾರ ಮಳೆಗೆ ಪ್ರವಾಹ ಉಂಟಾಗಿದೆ. ಸೆಂಟ್ರಲ್ ಜಾವಾದ ಪೆಮಲಾಂಗ್ ರೆಜಿನ್ಸಿಯಾದಲ್ಲಿ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿದ್ದು, ರಸ್ತೆಗಳ ಮೇಲೆ ನದಿಯಂತೆ ನೀರು ರಭಸವಾಗಿ ಹರಿತಾ ಇದೆ. ಭೀಕರ ಪ್ರವಾಹದಿಂದಾಗಿ ಜನರು ಮನೆಗಳಿಂದ ಹೊರಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಫೆಮಿನಾ ಮಿಸ್ ಇಂಡಿಯಾ 2026 ಕಿರೀಟ ಮುಡಿಗೇರಿಸಿಕೊಂಡ ಶಾಸಕ ಸತೀಶ್ ಸೈಲ್ ಪುತ್ರಿ ಸಾಧ್ವಿ ಸೈಲ್ ಇವತ್ತು ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ತಂದೆ ಜೊತೆ ಭೇಟಿ ಕೊಟ್ಟು ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ಬಳಿಕ ಸಾಧ್ವಿ ಸೈಲ್ಗೆ ಡಿಕೆಶಿ ಶುಭ ಹಾರೈಸಿದ್ದಾರೆ.